ನೀವು ಈ ವಿಜ್ಞಾನ ಪ್ರದರ್ಶನಗಳಲ್ಲಿ ಈ ಸ್ಫೋಟಿಸುವ ಜ್ವಾಲಾಮುಖಿಗಳನ್ನ ನೋಡಿರಬಹುದು. ಈ ವಿಡಿಯೋದಲ್ಲಿ ಇದು ಸಂಭವಿಸುವಂತೆ ಮಾಡುವ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಮಾತನಾಡೋಣ. ಅದೇ ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು. ಸರಿ, ಪ್ರಾರಂಭ ಮಾಡೋಣ. ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ಅಯಾನುಗಳು ಸ್ಥಾನಗಳನ್ನ ವಿನಿಮಯ ಮಾಡಿಕೊಳ್ಳುತ್ತವೆ. ಇಲ್ಲಿ ವಿನಿಮಯ ಆಗ್ತಿದೆಯಲ್ಲ, ಈ ರೀತಿಯಾಗಿ. ಇದನ್ನ ಹೇಗೆ ರಾಸಾಯನಿಕ ಸಮೀಕರಣವಾಗಿ ಬರೆಯೋದು? ಸಾಮಾನ್ಯ ರೂಪದಲ್ಲಿ ಬರಿತಾ ಇದ್ದೀನಿ. AB ಪ್ಲಸ್ CD ನಮಗೆ AD ಮತ್ತು BC ಯನ್ನ ಕೊಡ್ತಾ ಇದೆ. ಪ್ರತಿವರ್ತಕಗಳಲ್ಲಿ A ಅಣು C ಅಣುವನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ, ಹಾಗೆ B ಅಣು D ಅಣುವನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಹಾಗಾಗಿ ಬಂದಂತ ಉತ್ಪನ್ನಗಳು AD ಮತ್ತು BC. ಈ ಕ್ರಿಯೆಗೆ ನಾವು ಯಾಕೆ ದ್ವಿಸ್ಥಾನ ಪಲ್ಲಟ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ಹೇಗೆ A C ಯನ್ನ ಸ್ಥಾನಪಲ್ಲಟಗೊಳಿಸ್ತಿದೆಯೋ ಅದೇ ರೀತಿ C ಕೂಡ A ಯನ್ನ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಹಾಗಾಗಿ ಈ ಎರಡು ಸ್ಥಾನಪಲ್ಲಟಗಳನ್ನ ಒಳಗೊಂಡಿರುವಂತಹ ಈ ಕ್ರಿಯೆಯನ್ನ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸರಿ, ಈಗ ಒಂದು ಅಸಲಿ ಕ್ರಿಯೆಯನ್ನ ನೋಡೋಣ. ಇಲ್ಲಿ ನನಗೆ ಹೈಡ್ರೋಜನ್ ಕ್ಲೋರೈಡ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತಿವರ್ತಕಗಳಾಗಿ ಇದಾವೆ. ಇವುಗಳು ಒಂದಕ್ಕೊಂದು ಪ್ರತಿಕ್ರಿಯಿಸಿದಾಗ ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆಯಾಗುತ್ತೆ. ಅಂದರೆ ಇಲ್ಲಿ ಅಯಾನುಗಳು ತಮ್ಮ ಸ್ಥಾನವನ್ನ ವಿನಿಮಯ ಮಾಡ್ಕೊಳ್ತಾ ಇದಾವೆ. ಇಲ್ಲಿ ಹೈಡ್ರೋಜನ್ ಅಯಾನು ಸೋಡಿಯಂ ಅಯಾನಿನೊಂದಿಗೆ ಸ್ಥಾನವನ್ನ ವಿನಿಮಯ ಮಾಡ್ತಿದೆ, ಹಾಗೆ ಸೋಡಿಯಂ ಹೈಡ್ರೋಜನ್ ಸ್ಥಾನವನ್ನ ವಿನಿಮಯ ಮಾಡ್ತಿದೆ. ಹೀಗಾಗಿ ಹೈಡ್ರೋಜನ್ ಸೋಡಿಯಂನ ಸ್ಥಾನವನ್ನ ಪಡೆದು HOH ಅಥವಾ H2O ಅನ್ನುವಂತ ನೀರಿನ ಅಣು ರಚನೆ ಆಗ್ತಾ ಇದೆ. ಅದರ ಜೊತೆಗೆ ಸೋಡಿಯಂ ಹೈಡ್ರೋಜನ್ ಸ್ಥಾನವನ್ನ ಪಡೆದು NaCl ಅಂದ್ರೆ ಸೋಡಿಯಂ ಕ್ಲೋರೈಡ್ ಆಗಿ ರಚನೆ ಆಗ್ತಿದೆ. ಈಗ ನನಗೆ ಇಲ್ಲಿ ಇನ್ನೂ ಎರಡು ಕ್ರಿಯೆಗಳಿದಾವೆ, ಹಾಗೂ ಅದೆರಡು ಕ್ರಿಯೆಗಳು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು. ಈ ವಿಡಿಯೋವನ್ನ ನಿಲ್ಲಿಸಿ ಇವುಗಳ ಉತ್ಪನ್ನಗಳನ್ನ ಕಂಡುಹಿಡಿಯೋಕೆ ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಟ್ಟಿದ್ರೆ ನೋಡ್ತಾ ಹೋಗೋಣ. ಇಲ್ಲಿರುವ ಕ್ರಿಯೆಗಳು ದ್ವಿಸ್ಥಾನ ಪಲ್ಲಟವಾಗಿರೋದ್ರಿಂದ ಅಯಾನುಗಳು ಸ್ಥಾನಗಳನ್ನ ವಿನಿಮಯ ಮಾಡ್ಕೊಳ್ತವೆ. ಇಲ್ಲಿ ಸೋಡಿಯಂ ಬೇರಿಯಂನೊಂದಿಗೆ ಸ್ಥಾನ ವಿನಿಮಯ ಮಾಡ್ಕೊಳ್ತಾ ಇದೆ. ಹೀಗಾಗಿ ಸೋಡಿಯಂ ಬೇರಿಯಂನ ಸ್ಥಾನ ಪಡೆದು ಸೋಡಿಯಂ ಕ್ಲೋರೈಡ್ ನ ರಚಿಸ್ತಾ ಇದೆ, ಜೊತೆಗೆ ಬೇರಿಯಂ ಸೋಡಿಯಂನ ಸ್ಥಾನ ಪಡೆದು ಬೇರಿಯಂ ಸಲ್ಫೇಟ್ ನ ರಚಿಸ್ತಾ ಇದೆ. ಹೀಗಾಗಿ ಉತ್ಪನ್ನಗಳಾಗಿ ನಮಗೆ ಸೋಡಿಯಂ ಕ್ಲೋರೈಡ್ ಹಾಗೂ ಬೇರಿಯಂ ಸಲ್ಫೇಟ್ ಸಿಗ್ತಾ ಇದೆ. ಈಗ ಇನ್ನೊಂದು ಕ್ರಿಯೆಯನ್ನ ನೋಡೋಣ. ಇಲ್ಲೂ ಕೂಡ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರುವುದರಿಂದ ಅಯಾನುಗಳು ಸ್ಥಾನ ವಿನಿಮಯ ಮಾಡಿಕೊಳ್ತಾ ಇದಾವೆ. ಸೋಡಿಯಂ ಹೈಡ್ರೋಜನ್ ಸ್ಥಾನವನ್ನ ಪಡೆದು ಸೋಡಿಯಂ ಕ್ಲೋರೈಡ್ ರಚಿಸ್ತಾ ಇದೆ, ಹಾಗೂ ಹೈಡ್ರೋಜನ್ ಸೋಡಿಯಂ ಸ್ಥಾನವನ್ನ ಪಡೆದು ಹೈಡ್ರೋಜನ್ ಸಲ್ಫೈಡ್ ರಚಿಸ್ತಾ ಇದೆ. ಹೀಗಾಗಿ ಉತ್ಪನ್ನಗಳಾಗಿ ನಮಗೆ ಸೋಡಿಯಂ ಕ್ಲೋರೈಡ್ ಹಾಗೂ ಹೈಡ್ರೋಜನ್ ಸಲ್ಫೈಡ್ ಸಿಗ್ತಾ ಇದೆ. ಇದರಿಂದ ನೀವು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳ ಮೂಲಭೂತ ರಚನೆಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮಗೆ ಇಲ್ಲಿ ತುಂಬಾ ಪ್ರಶ್ನೆಗಳು ಉದ್ಭವವಾಗ್ತಿರಬಹುದು. ಅಂದ್ರೆ ಇಲ್ಲಿ ಯಾಕೆ ಸೋಡಿಯಂ ಮಾತ್ರ ಹೈಡ್ರೋಜನ್ ಜೊತೆಗೆ ಸ್ಥಾನ ವಿನಿಮಯ ಮಾಡ್ಕೊಳ್ಬೇಕು, ಯಾಕೆ ಸೋಡಿಯಂ ಕ್ಲೋರಿನ್ ಜೊತೆಗೆ ಸ್ಥಾನ ವಿನಿಮಯ ಮಾಡ್ಕೊಳ್ಳಿಲ್ಲ, ಅಥವಾ ಸಲ್ಫರ್ ಕೂಡ ಯಾಕೆ ಕ್ಲೋರಿನ್ ಸ್ಥಾನವನ್ನ ವಿನಿಮಯಗೊಳಿಸ್ತು, ಹಾಗಾದ್ರೆ ಈ ಕ್ರಿಯೆಗಳು ಯಾವ ಮಾನದಂಡದ ಮೇಲೆ ನಡೀತಾ ಇದಾವೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡಿರುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನು ಸ್ವಲ್ಪ ವಿವರವಾಗಿ ಕ್ರಿಯೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನನಗೆ ಸೋಡಿಯಂ ಸಲ್ಫೈಡ್ ಇದೆ. ಇದನ್ನ ನಾನು ನೀರಿನಲ್ಲಿ ಹಾಕಿದ್ರೆ ಅವುಗಳು ಅಯಾನುಗಳಾಗಿ ವಿಭಜನೆಯಾಗ್ತವೆ. ಆಗ ನನಗೆ ಸೋಡಿಯಂ ಹಾಗೂ ಸಲ್ಫರ್ ಅಯಾನುಗಳು ಸಿಗುತ್ತೆ. ಧನ ಆವೇಶದಲ್ಲಿ ಸೋಡಿಯಂ ಅಯಾನು ಹಾಗೂ -2 ಋಣ ಆವೇಶದಲ್ಲಿ ಸಲ್ಫರ್ ಅಯಾನು. ಇದು ಒಂದು ಸಾಮಾನ್ಯ ವಿಭಜನಾ ಕ್ರಿಯೆ. ಈಗ ಇಲ್ಲಿರುವ HCl ನ ನೀರಿಗೆ ಹಾಕಿದ್ರೆ H+ ಅಯಾನು ಹಾಗೂ Cl- ಅಯಾನುಗಳಾಗಿ ವಿಭಜನೆ ಆಗುತ್ತೆ. ಈಗ ಸೋಡಿಯಂ ಸಲ್ಫೈಡ್ ದ್ರಾವಣದಲ್ಲಿ ಕೇವಲ ಸೋಡಿಯಂ ಪ್ಲಸ್ ಹಾಗೂ ಸಲ್ಫರ್ -2 ಅಯಾನುಗಳು ಮಾತ್ರ ಇದ್ದಿದ್ರೆ ಅವೆರಡು ಒಂದಕ್ಕೊಂದು ಆಕರ್ಷಿತವಾಗ್ತಿತ್ತು. ಕಾರಣ ಏನಂದ್ರೆ ಅವುಗಳಲ್ಲಿರುವಂತಹ ವಿರುದ್ಧ ಆವೇಶಗಳು. ಆದ್ರೆ ಆ ದ್ರಾವಣಕ್ಕೆ ನಾನೇನಾದ್ರೂ HCl ದ್ರಾವಣವನ್ನ ಬೆರೆಸಿದ್ರೆ ನನಗೆ H+ ಹಾಗೂ Cl- ಅಯಾನುಗಳು ಕೂಡ ದ್ರಾವಣದಲ್ಲಿ ಸಿಗ್ತಾ ಹೋಗ್ತವೆ. ಒಟ್ಟಾರೆ ದ್ರಾವಣದಲ್ಲಿ ಈಗ ನನಗೆ ಸೋಡಿಯಂ ಪ್ಲಸ್ ಸಲ್ಫರ್ -2 ಹೈಡ್ರೋಜನ್ ಪ್ಲಸ್ ಹಾಗೂ ಕ್ಲೋರಿನ್ -4 ಅಯಾನುಗಳು ಸಿಗ್ತಾ ಹೋಗ್ತವೆ. HCl ದ್ರಾವಣವನ್ನ ಹಾಕೋಕೆ ಮುಂಚೆ ಸೋಡಿಯಂ ಪ್ಲಸ್ ಅಯಾನಿಗೆ ಸಲ್ಫರ್ -2 ಅಯಾನಿನ ಜೊತೆ ಮಾತ್ರ ಬಂಧವಾಗೋಕೆ ಅವಕಾಶ ಇತ್ತು. ಆದ್ರೆ HCl ದ್ರಾವಣವನ್ನ ಹಾಕಿದ ನಂತರ ಸೋಡಿಯಂ ಪ್ಲಸ್ಗೆ ಕ್ಲೋರಿನ್ ಅಯಾನುಗಳ ಜೊತೆ ಕೂಡ ಆಕರ್ಷಿತವಾಗಿ ಬಂಧವಾಗೋಕೆ ಶುರುವಾಗಬಹುದು. ಅದೇ ರೀತಿಯಲ್ಲಿ ಹೈಡ್ರೋಜನ್ ಕೂಡ ಮುಂಚೆ ಕ್ಲೋರಿನ್ಗೆ ಆಕರ್ಷಿತವಾಗಿತ್ತು, ಆದ್ರೆ ಈಗ ಸಲ್ಫರ್ 2- ಅಯಾನುಗಳಿಗೆ ಕಾಣಿಸಿ ಅದರ ಜೊತೆ ಕೂಡ ಬಂಧ ರಚಿಸೋಕೆ ಶುರು ಮಾಡ್ತು. ಇದೆಲ್ಲದಕ್ಕೂ ಕಾರಣ ಅವುಗಳಲ್ಲಿರುವ ವಿರುದ್ಧ ಆವೇಶಗಳು. ಹಾಗಾಗಿ ಉತ್ಪನ್ನಗಳಾಗಿ ನನಗೆ ಸೋಡಿಯಂ ಕ್ಲೋರೈಡ್ ಹಾಗೂ ಹೈಡ್ರೋಜನ್ ಸಲ್ಫೈಡ್ ರಚನೆ ಆಗಿತ್ತು. ಈಗ ಪ್ರತಿಯೊಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳಲ್ಲಿ ಇದೇ ರೀತಿಯಾಗಿ ಕ್ರಿಯೆ ನಡೀತಾ ಹೋಗುತ್ತೆ. ಮೊದಲಿಗೆ ಪ್ರತಿವರ್ತಕಗಳು ಅಯಾನುಗಳಾಗಿ ವಿಭಜನೆ ಆಗ್ತವೆ, ನಂತರ ಅಯಾನು ಪರಸ್ಪರ ಆಕರ್ಷಿಸಿ ಸ್ಥಾನಗಳನ್ನ ವಿನಿಮಯ ಮಾಡ್ಕೊಳ್ತವೆ, ಹಾಗೆ ಹೊಸ ಉತ್ಪನ್ನಗಳನ್ನ ರಚಿಸ್ತವೆ. ಈಗ ಈ ಮಾಹಿತಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತೆ ಅಂತ ಭಾವಿಸ್ತೀನಿ. ಮೊದಲನೇ ಪ್ರಶ್ನೆ,
ಸೋಡಿಯಂ ಹೈಡ್ರೋಜನ್ ನ ಬದಲು ಕ್ಲೋರಿನ್ ನ ಸ್ಥಾನವನ್ನ ವಿನಿಮಯಗೊಳಿಸಬಹುದಾ ಅಂತ. ವಿಡಿಯೋನ ನಿಲ್ಸಿ ಇದ್ರ ಬಗ್ಗೆ ನೀವೇ ಮೊದಲು ಯೋಚನೆ ಮಾಡಿ. ನೋಡಿ, ಸೋಡಿಯಂ ಹೈಡ್ರೋಜನ್ ನ ಬದಲು ಕ್ಲೋರಿನ್ ನ ಸ್ಥಾನವನ್ನ ವಿನಿಮಯಗೊಂಡ್ರೆ ಆಗ ಸೋಡಿಯಂ ಹೈಡ್ರೋಜನ್ ನ ಅಣು ರಚನೆ ಆಗ್ಬೇಕಾಗಿತ್ತು ಅಲ್ವಾ? ಆದ್ರೆ ಸೋಡಿಯಂ ಹಾಗೂ ಹೈಡ್ರೋಜನ್ಗಳು ಎರಡು ಧನ ಆವೇಶವನ್ನ ಹೊಂದಿದೆ ಮತ್ತು ಒಂದೇ ಆವೇಶದ ಅಯಾನುಗಳು ಪರಸ್ಪರ ಆಕರ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಅವು ಒಂದಕ್ಕೊಂದು ತಳ್ಳಿಕೊಳ್ಳುತ್ತವೆ. ಆಗ ಅಣು ರಚನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸೋಡಿಯಂ ಕ್ಲೋರಿನ್ ನೊಂದಿಗೆ ಸ್ಥಾನ ವಿನಿಮಯ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ವಾಸ್ತವವಾಗಿ ಯಾವುದೇ ಧನ ಅಯಾನ್ ಹಾಗೂ ಋಣ ಅಯಾನ್ ಸ್ಥಾನ ವಿನಿಮಯ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಧನ ಅಯಾನ್ ಹಾಗೂ ಧನಾಯಾನ್ಗಳು ಮಾತ್ರ ಸ್ಥಾನ ವಿನಿಮಯ ಮಾಡಿಕೊಳ್ಳಬಹುದು. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸಲ್ಫರ್ ಕ್ಲೋರಿನ್ ನೊಂದಿಗೆ ಸ್ಥಾನ ವಿನಿಮಯ ಮಾಡಿಕೊಳ್ಳಬಹುದಾ ಅಂತ. ಅದಕ್ಕೆ ಉತ್ತರ ಖಂಡಿತವಾಗಿ ಹೌದು. ಇಲ್ಲಿ ಸಲ್ಫರ್ ಕ್ಲೋರಿನ್ ನ ವಿನಿಮಯ ಮಾಡಿಕೊಂಡ್ರು ಸಲ್ಫರ್ ಹೈಡ್ರೋಜನ್ ನೊಂದಿಗೆ ಸೇರಿ ಹೈಡ್ರೋಜನ್ ಸಲ್ಫೈಡ್ ಆಗಿ ರಚನೆ ಆಗುತ್ತೆ. ಮತ್ತೆ ನಾವು ಕೂಡ ಇಲ್ಲಿ ಅದನ್ನೇ ಪಡಿತಾ ಇರೋದು ಅಲ್ವಾ? ಅದರ ಜೊತೆಗೆ ಕ್ಲೋರಿನ್ ಸೋಡಿಯಂ ಸೇರಿ ಸೋಡಿಯಂ ಕ್ಲೋರೈಡ್ ಆಗಿ ರಚನೆ ಆಗ್ತಾ ಇದೆ. ಇವೆರಡು ಪ್ರಶ್ನೆಗಳಿಗೆ ಉತ್ತರ ಮೂಲಭೂತ ಒಂದೇ ಅರ್ಥವನ್ನ ನೀಡ್ತಾ ಇದೆ. ಈಗ ಇನ್ನೊಂದು ಪ್ರಶ್ನೆಗೆ ಉತ್ತರ ಹುಡುಕೋಣ. ಕೆಲವು ಸೋಡಿಯಂ ಅಯಾನುಗಳು ಕ್ಲೋರಿನ್ ಅಯಾನುಗಳಿಗೆ ಆಕರ್ಷಿತವಾಗಿ ಸೋಡಿಯಂ ಕ್ಲೋರೈಡ್ ರಚನೆ ಆಗ್ತಿತ್ತು ಮತ್ತು ಅದನ್ನ ನಾವು ಉತ್ಪನ್ನದ ಬದಿಯಲ್ಲಿ ಬರೆದಿದ್ದೀವಿ. ಆದರೆ ಉಳಿದ ಸೋಡಿಯಂ ಇನ್ನೂ ಸಲ್ಫರ್ಗೆ ಆಕರ್ಷಿತವಾಗಿತ್ತು ಅಲ್ವಾ? ಅಂದ್ರೆ ನೋಡಿ, ಇಲ್ಲಿ ಕೇವಲ ಒಂದು ಸೋಡಿಯಂ ಒಂದು ಕ್ಲೋರಿನ್ಗೆ ಆಕರ್ಷಿತವಾಗಿದೆ. ಹಾಗಾದ್ರೆ ಉಳಿದ ಸೋಡಿಯಂ ಇಲ್ಲಿ ಸಲ್ಫರ್ಗೆ ಆಕರ್ಷಿತವಾಗಿತ್ತು. ಹಾಗಾದ್ರೆ ಅದನ್ನ ನಾವು ಉತ್ಪನ್ನದ ಬದಿಯಲ್ಲಿ ಬರ್ದೇ ಇಲ್ವಲ್ಲ? ಇದೇ ರೀತಿಯಾಗಿ ಕೆಲವು ಹೈಡ್ರೋಜನ್ ಅಯಾನುಗಳು ಕೂಡ ಕ್ಲೋರಿನ್ ನೊಂದಿಗೆ ಉಳಿದಿರ್ಬೇಕು. ಅದನ್ನ ಸಹ ಉತ್ಪನ್ನದ ಬದಿಯಲ್ಲಿ ಬರಿಬೇಕಿತ್ತು. ಆದ್ರೆ ಅದನ್ನು ಬರ್ದಿಲ್ಲ. ಯಾಕೆ? ಇದು ತುಂಬಾ ಒಳ್ಳೆ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ? ನೋಡಿ, ಹೈಡ್ರೋಜನ್ ಸಲ್ಫೈಡ್ ಒಂದು ಅನಿಲ. ಅದು ದ್ರವದ ರೂಪದಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ಅದು ದ್ರವದಿಂದ ಹೊರಗೆ ಬರುತ್ತೆ. ಅಂದರೆ ಹೈಡ್ರೋಜನ್ ಮತ್ತು ಸಲ್ಫರ್ ಅಯಾನುಗಳು ಸೇರಿ ಹೈಡ್ರೋಜನ್ ಸಲ್ಫೈಡ್ ಅನಿಲ ರಚಿಸಿದಾಗ ಅದು ದ್ರಾವಣದಿಂದ ಹೊರಬರುತ್ತೆ. ಅಂದರೆ ಸಮಯ ಕಳೆದಂತೆ ಹೆಚ್ಚು ಹೈಡ್ರೋಜನ್ ಮತ್ತು ಸಲ್ಫರ್ ಅಯಾನುಗಳು ದ್ರಾವಣದಿಂದ ಕಳೆದು ಹೋಗ್ತಾ ಇರುತ್ತೆ. ಹೀಗಾಗಿ ದ್ರಾವಣದಲ್ಲಿ ಸಲ್ಫರ್ ಅಯಾನುಗಳು ಉಳಿಯೋದಿಲ್ಲ. ಅದಕ್ಕಾಗಿ ನಾವು ಸೋಡಿಯಂ ಸಲ್ಫೈಡ್ ನ ರಚಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ದ್ರಾವಣದಲ್ಲಿ ಹೈಡ್ರೋಜನ್ ಅಣುಗಳು ಕಳೆದು ಹೋಗಿರೋದ್ರಿಂದ ಹೈಡ್ರೋಜನ್ ಕ್ಲೋರೈಡ್ ರಚಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದೇ ತರಹದ ಮತ್ತೊಂದು ಕ್ರಿಯೆಯನ್ನ ನೋಡೋಣ. ಬೇರಿಯಂ ಕ್ಲೋರೈಡ್ ಜೊತೆಗೆ ಸೋಡಿಯಂ ಸಲ್ಫೇಟ್ ಹಾಗೂ ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಈ ಪ್ರತಿವರ್ತಕಗಳನ್ನ ನೀರಿನಲ್ಲಿ ನಾವು ಮಿಶ್ರಣ ಮಾಡಿದಾಗ ಬೇರಿಯಂ ಕ್ಲೋರೈಡ್ ಅಯಾನುಗಳು ವಿಭಜನೆಯಾಗ್ತವೆ Ba2+ ಹಾಗೂ Cl- ಗಳಾಗಿ. ಇದೇ ರೀತಿಯಲ್ಲಿ ಸೋಡಿಯಂ ಸಲ್ಫೇಟ್ ಕೂಡ Na+ ಮತ್ತು ಸಲ್ಫೇಟ್ 2- ಅಯಾನುಗಳಾಗಿ ವಿಭಜನೆಯಾಗ್ತವೆ. ಈಗ ಮಿಶ್ರಣದಲ್ಲಿರುವಂತಹ ಬೇರಿಯಂ 2+ ಅಯಾನು ಸಲ್ಫೇಟ್ 2- ಅಯಾನಿಗೆ ಆಕರ್ಷಿತವಾಗಿ ಬೇರಿಯಂ ಸಲ್ಫೇಟ್ ರಚಿಸುತ್ತೆ. ಹಾಗೆ ಸೋಡಿಯಂ ಅಯಾನು ಕ್ಲೋರಿನ್ ಅಯಾನುಗಳಿಗೆ ಆಕರ್ಷಿತವಾಗಿ ಸೋಡಿಯಂ ಕ್ಲೋರೈಡ್ ನ ರಚಿಸುತ್ತೆ. ಹಾಗೆ ಕ್ರಿಯೆ ನಡೆದ ನಂತರ ಈ ಬೇರಿಯಂ ಹಾಗೂ ಸಲ್ಫೇಟ್ ಅಯಾನುಗಳು ದ್ರಾವಣದ ಕೆಳಗೆ ಜಮೆಯಾಗ್ತಾ ಹೋಗ್ತವೆ. ಅದಕ್ಕಾಗಿ ದ್ರಾವಣದಲ್ಲಿ ಯಾವುದೇ ಬೇರಿಯಂ ಅಯಾನುಗಳು ಅಥವಾ ಸಲ್ಫೇಟ್ ಅಯಾನುಗಳು ಕಂಡು ಬರೋದಿಲ್ಲ. ಆದ್ರಿಂದ ಬೇರಿಯಂ ಕ್ಲೋರೈಡ್ ಅಣುಗಳು ಅಥವಾ ಸೋಡಿಯಂ ಸಲ್ಫೇಟ್ ಅಣುಗಳು ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೀನಿ. ನನ್ನ ಬಳಿ ಈಗ ಬಣ್ಣರಹಿತ ಬೇರಿಯಂ ಕ್ಲೋರೈಡ್ ದ್ರಾವಣ ಹಾಗೂ ಸೋಡಿಯಂ ಸಲ್ಫೇಟ್ ದ್ರಾವಣ ಇದೆ. ಅವನ್ನ ಮಿಶ್ರಣ ಮಾಡಿದ ಕ್ಷಣದಲ್ಲೇ ನಿಮಗೆ ಬಿಳಿ ಸಂಯೋಗ ರಚಿಸೋದು ಕಾಣಿಸುತ್ತೆ. ಅದೇ ಬೇರಿಯಂ ಸಲ್ಫೇಟ್. ಮತ್ತು ಕೆಲವು ಸಮಯದ ನಂತರ ಈ ಬೇರಿಯಂ ಸಲ್ಫೇಟ್ ಫ್ಲಾಸ್ಕ್ ನಲ್ಲಿ ಕೆಳಭಾಗದಲ್ಲಿ ಜಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಅವಕ್ಷೇಪ ರಚಿಸುವ ಪ್ರಕ್ರಿಯೆಗಳನ್ನ ನಾವು ಅವಕ್ಷೇಪ ಪ್ರಕ್ರಿಯೆಗಳು ಅಂತ ಕರಿತೀವಿ. ಈಗ ನಾವು ಜ್ವಾಲಾಮುಖಿಯನ್ನ ಮಾಡೋದನ್ನ ನೋಡೋಣ. ಇದಕ್ಕಾಗಿ ನಮಗೆ ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾ ಮತ್ತು ವಿನೆಗರ್ ಬೇಕಾಗುತ್ತೆ. ನೀವು ವಿನೆಗರ್ ಅನ್ನ ಬೇಕಿಂಗ್ ಸೋಡಾಗೆ ಸೇರಿಸಿದ ಕ್ಷಣದಲ್ಲೇ ಬಹಳಷ್ಟು ನೊರೆ ಉಂಟಾಗೋದನ್ನ ನಾವು ನೋಡಬಹುದು. ಇದು ಬಹಳಷ್ಟು ಅನಿಲಗಳನ್ನ ಹೊರಬಿಡುತ್ತೆ ಮತ್ತು ಈ ಕ್ರಿಯೆಯನ್ನ ಸಣ್ಣ ಜ್ವಾಲಾಮುಖಿಯಲ್ಲಿ ಮಾಡಿದ್ರೆ ಅನೇಕ ಬಬಲ್ಸ್ಗಳು ಮೇಲೆ ಬರ್ತಾ ಹೋಗುತ್ತೆ. ಇದು ಒಂದು ಅದ್ಭುತವಾದ ಕ್ರಿಯೆ ಅಂತಾನೆ ಹೇಳ್ಬಹುದು. ವಾಸ್ತವವಾಗಿ ನಾನು ಹತ್ತಿರದಿಂದ ನೋಡಿದ್ರೆ ಬಬಲ್ಸ್ ಹೊರ ಬರ್ತಿರೋದನ್ನ ಕೂಡ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಈಗ ಅದರ ರಾಸಾಯನಿಕ ಕ್ರಿಯೆಯನ್ನ ಬರ್ಕೊಳ್ಳೋಣ. ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ NaHCO3 ಮತ್ತು ವಿನೆಗರ್ದು CH3COOH. ಅವುಗಳನ್ನ ನಾವು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಅಯಾನುಗಳಾಗಿ ವಿಭಜನೆ ಆಗ್ತವೆ. ನಮಗೆ ಆಗ Na+ ಅಯಾನು ಮತ್ತು HCO3- ಅಯಾನು ದೊರೆಯುತ್ತೆ. ಇದೇ ರೀತಿಯಾಗಿ CH3COO- ಅಯಾನು ಮತ್ತು H+ ಅಯಾನು ದೊರೆಯುತ್ತೆ. ಈಗ ಅಯಾನುಗಳು ಸ್ಥಾನ ವಿನಿಮಯ ಮಾಡಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ನಡೆಯುತ್ತೆ. ಹೀಗಾಗಿ ಧನ ಅಯಾನುಗಳು ಸ್ಥಾನ ವಿನಿಮಯ ಮಾಡಿಕೊಳ್ತಾ ಇದಾವೆ. Na+ ಅಯಾನು H+ ಅಯಾನಿನ ಜೊತೆ
ಸ್ಥಾನ ವಿನಿಮಯ ಮಾಡ್ಕೊಳ್ತಾ ಇದೆ. ಇದೇ ರೀತಿಯಾಗಿ ಹೈಡ್ರೋಜನ್ ಸೋಡಿಯಂ ಜೊತೆ ಸ್ಥಾನ ವಿನಿಮಯ ಮಾಡಿ HHCO3 ಅಥವಾ H2CO3 ಅನ್ನ ರಚಿಸುತ್ತೆ. ಇದನ್ನ ನಾವು ಹೈಡ್ರೋಜನ್ ಕಾರ್ಬನೇಟ್ ಅಂತ ಕರಿತೀವಿ. ಹಾಗೆ ಅದರ ಜೊತೆ ಉತ್ಪನ್ನವಾಗಿ CH3COONA ಸಿಗತ್ತೆ. ಈ ಕ್ರಿಯೆ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಸೋಡಿಯಂ ಬೈಕಾರ್ಬೊನೇಟ್ ಅಂದ್ರೆ HCO3 ಏನ್ ಹೇಳಿದ್ನಲ್ಲ, ಅದು ಇನ್ನಷ್ಟು ವಿಭಜನೆಯಾಗಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಒಡೆದು ಉತ್ಪನ್ನವಾಗುತ್ತೆ. ಮತ್ತು ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿ ಅಂದರೆ ಬಬಲ್ಸ್ ರೂಪದಲ್ಲಿ ಆಚೆ ಬರುತ್ತೆ. ನಾವು ಆಗಲೇ ಪ್ರಯೋಗದಲ್ಲಿ ಬಬಲ್ಸ್ ಆಚೆ ಬರ್ತಾ ಇರೋದನ್ನ ನೋಡಿದ್ವಲ್ಲ, ಆ ದ್ರಾವಣದಿಂದ ಹೊರಬರುವ ಬಬಲ್ಸ್ ಗಳೇ ಈ ಕಾರ್ಬನ್ ಡೈಆಕ್ಸೈಡ್ ಅಣುಗಳು. ಈಗ ಈ ವಿಡಿಯೋದ ಸಾರಾಂಶಕ್ಕೆ ಬರೋಣ. ಈ ವಿಡಿಯೋದಲ್ಲಿ ನಾವು ದ್ವಿಸ್ಥಳಾಂತರ ಪ್ರಕ್ರಿಯೆ ಬಗ್ಗೆ ಮಾತನಾಡಿದ್ವಿ. ಈ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳು ಒಂದಕ್ಕೊಂದು ಪ್ರತಿಕ್ರಿಯಿಸಿ ಅಯಾನುಗಳ ಸ್ಥಾನ ವಿನಿಮಯ ಮಾಡಿಕೊಳ್ತವೆ.